ನಾನು ಕೂಡ ನನ್ನ ಶಾಸಕರ ಅನುದಾನದಲ್ಲಿ 50 ಲಕ್ಷ ಕೊಡ್ತೀನಿ ಅಂತ ಹೇಳಿದೆ. ಈಗಾಗಲೇ 25 ಲಕ್ಷ ಕ್ಲಿಯರ್ ಆಗಿದೆ. ಇನ್ನು 25 ಲಕ್ಷ ಲೆಟ್ರು ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ನನ್ನ ಶಾಸಕರ ಗೌರವಧನ 1 ವರ್ಷದ್ದು ಅಲ್ವಾ, 1 ವರ್ಷದ ಸಂಬಳ, ಗೌರವಧನ ಅಂತಾರೆ, ಸಂಬಳ ಅಲ್ಲ. ಆ ಗೌರವಧನ ಕೂಡ 1 ವರ್ಷ. ಯಾಕಂದರೆ ನಮ್ಮೆಲ್ಲ ಶಿಕ್ಷಕರು, ಎಲ್ಲ ಇಲಾಖೆ ಅಧಿಕಾರಿಗಳು ಈ ಒಂದು ಒಳ್ಳೆ ಕೆಲಸಕ್ಕೆ ನಾವು 1 ದಿನ ಸಂಬಳವನ್ನು ಕೊಡ್ತೇವೆ, 2 ದಿನ ಸಂಬಳವನ್ನು ಕೊಡ್ತೀವಿ ಅಂತಂದಾಗ ನಾನು ಯಾಕೆ ಕೊಡಬಾರ್ದು? ನಾನು ಕೂಡ 1 ವರ್ಷದ್ದು ನನ್ನ ಗೌರವಧನ ಏನು ಬರ್ತೋ ಅದು ಕೂಡ ಕೊಡೋದು ಅಂತೇಳಿ ತೀರ್ಮಾನ ಆಗಿದೆ. ಅದು ಕೂಡ ಸೆಟ್ ಕೊಡೋಕ್ಕೆ ನಮ್ಮ PA ಹೇಳಿದ್ದೀನಿ, ಅದು ಕೂಡ ಸೆಟ್ ಕೊಟ್ಬಿಡ್ತೀನಿ. ಇನ್ನು 25 ಲಕ್ಷ ಏನು ಕೊಡಬೇಕು ನಾನು ಶಾಸಕರ ಅನುದಾನದಲ್ಲಿ, ಅದು ಕೂಡ ಈಗಾಗಲೇ 25 ಲಕ್ಷ ಕ್ಲಿಯರ್ ಆಗಿದೆ. ಇನ್ನು 25 ಲಕ್ಷ ಕೂಡ ಕೊಡ್ತಾ ಇದ್ದೀನಿ. ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಗುರುಭವನ ಜಾಗವನ್ನು ಗುರುತಿಸಿ ಗುರುಭವನನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು ದಿನಗಳು ತಿಳ್ಕೊಬೇಕಾಗ್ತದೆ. ಪ್ರಾರಂಭ ಮಾಡಿದಾಗ ಇದಕ್ಕೆ ಸರ್ಕಾರದ ಅನುದಾನ ಇರಲಿಲ್ಲ, ಆಗ ನಾನು ಶಾಸಕನಾಗೂ ಕೂಡ ಇರಲಿಲ್ಲ. ಆಗ ಇದ್ದಂಥ ಶಾಸಕರುಗಳು ನಮ್ಮ ಮಾಸ್ಟರ್ಗಳ 1 ದಿನ ಸಂಬಳದಲ್ಲಿ ಇದು ಫೌಂಡೇಶನ್ನ ಸ್ಟಾರ್ಟ್ ಮಾಡೋಂಥ ಕೆಲಸ ಆಯಿತು. 1 ದಿನ ಸಂಬಳ ಸುಮಾರು 9 ಲಕ್ಷ ಅಂತ ಇರಬೇಕು. ಕೆಲಸವನ್ನು ಪ್ರಾರಂಭ ಆಗಿತ್ತು. ಮತ್ತು ಫೌಂಡೇಶನ್ಗೆ 9 ಲಕ್ಷಕ್ಕೆ 1 ದಿನ ಸಂಬಳ ಏನು ನಮ್ಮ ಶಿಕ್ಷಕರು ಕೊಟ್ಟಿದ್ದರು, ಅದು ಬಿಟ್ಟರೆ ಮತ್ತೆ ಪ್ರಾರಂಭನೇ ಆಗಲಿಲ್ಲ, ಕೆಲಸ ನಿಂತೋಯ್ತು. ಅದು ಆದಮೇಲೆ ನಾನು ಶಾಸಕನಾಗಿ ಬಂದ ಮೇಲೆ ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ, ಅದು ಸಹಕಾರ ಸಿಕ್ಕಲಿಲ್ಲ. 2ನೇ ಅವಧಿಗೆ ಶಾಸಕನಾದ ಮೇಲೆ ನಮ್ಮ ಅಧಿಕಾರಿಗಳು ನಾವು ತಗೊಂಡಂಥ ತೀರ್ಮಾನ ಗುರುಭವನನ್ನು ಪ್ರಾರಂಭ ಮಾಡಬೇಕು, ಇರೋದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಎಲ್ಲ ಇಲಾಖೆ ಅಧಿಕಾರಿಗಳು, ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆ ಕೂಡ, ಶಿಕ್ಷಕರು ಕೂಡ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಸಭೆಗಳನ್ನು ಮಾಡಿ ಸುಮಾರು 5 ಕೋಟಿ ರೂಪಾಯಿ ಬೇಕಾಗ್ತದೆ ನಮಗೆ ಶಿಕ್ಷಕರ ಗುರುಭವನ ಮಾಡೋದಕ್ಕೆ. ಅದಕ್ಕೆ ದುಡ್ಡನ್ನು ಏನು ಮಾಡಬೇಕು ಆರ್ಥಿಕವಾಗಿ ಅಂತೇಳಿ ಯಾವ್ಯಾವ ಇಲಾಖೆಯಿಂದ ಏನೇನು ಮಾಡಬೇಕು ಅಂದಾಗ ಎಲ್ಲ ಇಲಾಖೆಯವರು, ಶಿಕ್ಷಣ ಇಲಾಖೆಯಿಂದ ಮೊದಲು 1 ದಿನ ಸಂಬಳ ಕೊಟ್ಟಿರೋ ಜೊತೆಗೆ ಮತ್ತೆ 2 ದಿನ ಸಂಬಳ ಕೊಡ್ತೀವಿ ಅಂತ ತೀರ್ಮಾನ ಮಾಡಿ ಸುಮಾರು 900ರಿಂದ 1,000 ಜನ ಶಿಕ್ಷಕರಿರ್ಬೋದು. 2 ದಿನ ಸಂಬಳ ಕೊಡ್ತೀವಿ ಅಂತೇಳಿ ತೃಪ್ತಿಯಿಂದ ಹೇಳಿದ್ರು. ಗುರುಭವನಕ್ಕೆ ನಾವು 2 ದಿನ ಸಂಬಳ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಎಲ್ಲ ಇಲಾಖೆ, ಅದು ತಹಸೀಲ್ದಾರ್ ಆಫೀಸ್ ಇರ್ಬೋದು, UO ಆಫೀಸ್ ಇರ್ಬೋದು, ಎಲ್ಲ ಇಲಾಖೆಗಳವರು ಕೂಡ ನಾವು ಕೂಡ 1 ದಿನ ಸಂಬಳವನ್ನು ನಾವು ಕೊಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದು. ಅದ್ರ ಜೊತೆಗೆ ತಾಲೂಕ್ ಪಂಚಾಯತಿಯಿಂದ 25 ಲಕ್ಷ ಗುರುಭವನಕ್ಕೆ ಕೊಡುವಂಥ ತೀರ್ಮಾನ ತಗೊಂಡಿದ್ದು. ಮತ್ತು 28 ಗ್ರಾಮ ಪಂಚಾಯತಿಯಿಂದ ಗುರುಭವನಕ್ಕೆ ಆರ್ಥಿಕವಾಗಿ ಆ ಗ್ರಾಮ ಪಂಚಾಯತಿಗಳು ಏನು ಆರ್ಥಿಕವಾಗಿ ಶಕ್ತಿತ್ವವಾಗಿದೆಯೋ ಅದ್ರ ಪ್ರಕಾರ 10 ಲಕ್ಷ, 5 ಲಕ್ಷ, 6 ಲಕ್ಷ, 2 ಲಕ್ಷ, 1 ಲಕ್ಷ, 50,000 ಈ ರೀತಿ ಸುಮಾರು 62 ಲಕ್ಷ ರೂಪಾಯಿ ಗ್ರಾಮ ಪಂಚಾಯತಿ 62 ಲಕ್ಷ ಕೂಡ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ.